ಜೂನ್ 21 ವಿಶ್ವ ಯೋಗ ದಿನ. ಅಂದರೆ ಯೋಗ ಓಡಿಸುವುದು ರೋಗ. ಈ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರದ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರದ ನಗರ ಎನ್ನುವ ವ್ಯಾಪ್ತಿಯಲ್ಲಿರ್ತಕ್ಕಂಥ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ವಿಶ್ವ ಯೋಗ ದಿನದ ಪ್ರಯುಕ್ತ ಎಲ್ಲ ವರ್ಗದವರು ಸೇರಿ ಎಲ್ಲ ತಮ್ಮ ದೇಹ ದಂಡೆ ಮಾಡಿಕೊಳ್ಳೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಜೂನ್ 21ನೇ ತಾರೀಕು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ. ತಾವುಗಳು ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ಈ ಮೂಲಕ ಆ ವಿಚಾರವನ್ನು ಇಟ್ಕೊಂಡು ಮಾತಾಡಿದ್ದಾರೆ. ಅದನ್ನು ಏನು ಅಂತ ಕೇಳೋಣ ಬನ್ನಿ. ಯೋಗ ಅನ್ನುವುದು ದೊಡ್ಡಬಳ್ಳಾಪುರ ನಗರ ಹಾಗೂ ತಾಲೂಕಿನ ಸುತ್ತಮುತ್ತಲೂ ಎಲ್ಲರಿಗೂ ಕೂಡ ಅನುಕೂಲವಾಗುವಂತೆ ಎಲ್ಲರಿಗೂ ಯೋಗ ಅತ್ಯಂತ ಅವಶ್ಯಕ. ಯೋಗ ಅಂತ ಹೇಳಿದ್ರೆ ಶರೀರ, ಮನಸ್ಸು ಇವುಗಳಿಗೆ ಬೇಕಾದಂತಹ ಆಹಾರದ ಸರಿಯಾದ ಪದ್ಧತಿಯ ಜ್ಞಾನ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬೆಳಗ್ಗೆ ಎದ್ದು ಕನಿಷ್ಠ ಪಕ್ಷ 25 ನಿಮಿಷಗಳು 1 ಗಂಟೆವರೆಗೂ ನಾವೆಲ್ಲರೂ ಕೂಡ ಸಮಯ ಕೊಡಬೇಕು. ಶರೀರದ ಎಲ್ಲ ಅಂಗಾಂಗಗಳು, ಕೀಲುಗಳು, ಮಾಂಸ, ಮಜ್ಜೆಗಳು ಇವೆಲ್ಲಗಳು ಕೂಡ ವ್ಯಾಯಾಮ ಹಾಗೂ ಪ್ರಾಣಶಕ್ತಿಯನ್ನು ನೀಡುವಂತಹ ಕ್ರಿಯೆಯನ್ನು ಯೋಗ ಅಂತ ಹೇಳ್ತೇವೆ. ಸಾಧಾರಣ ನರೇಂದ್ರ ಮೋದಿ ಅವರು ಹೇಳಿದಾಗೆ 10 ವರ್ಷದಿಂದ ಯೋಗ ಇಡೀ ಪ್ರಪಂಚದಲ್ಲಿ ಹೆಸರಾಗ್ತಕ್ಕಂಥ ಕೆಲಸ ನಡೀತಾ ಇದೆ. ಅದರಲ್ಲೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ರಾಜ್ಯಗಳಲ್ಲಿ ಮತ್ತು ವಿದೇಶಗಳಲ್ಲಿ ಹೋಗಿ ಯೋಗ ಮಾಡ್ತಕ್ಕಂಥ ಅನೇಕ ಕೇಂದ್ರಗಳು ನಮ್ಮಲ್ಲಿದ್ದಾವೆ. ಇವತ್ತು ಸಹ ದೊಡ್ಡಬಳ್ಳಾಪುರದಲ್ಲಿ ಒಂದು ಯೋಗ ಕೇಂದ್ರದ ಒಂದು ಸಮಿತಿ ನಾವೆಲ್ಲರೂ ಸೇರಿ ಮಾಡಿ ಭಾಳ ವಿಜೃಂಭಣೆಯಿಂದ 10 ವರ್ಷದಿಂದಲೂ ಸಹ ನಾವು ಭಗತ್ ಸಿಂಗ್ ಮೈದಾನದಲ್ಲಿ 21ನೇ ತಾರೀಕು ಬೆಳಗ್ಗೆ 6:30 ಶುರು ಮಾಡ್ತಾಯಿದ್ದೀವಿ. ನಾವು ಯೋಗದಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಮತ್ತು ಯೋಗ ಕೇಂದ್ರಗಳಲ್ಲಿ ಭಾಳಷ್ಟು ಚೆನ್ನಾಗಿ ಕೆಲಸದು ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ. ಆದರೂ ಕೂಡ ಇನ್ನಷ್ಟು ಯೋಗ ಕೇಂದ್ರಗಳು ದೊಡ್ಡಬಳ್ಳಾಪುರ ತಾಲೂಕಿನಲ್ಲೂ ಮತ್ತು ದೇಶದಲ್ಲಿ ಜಾಸ್ತಿ ಆಗಲಿ, ಈ ಯೋಗಗಳಿಂದ ಆರೋಗ್ಯಗಳು ಚೆನ್ನಾಗಿ ಉತ್ತಮವಾಗಿ ಬೆಳೆಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವಿಶ್ವ ಯೋಗ ದಿನದಂದು ಎಲ್ಲರೂ ಕೂಡ ಕೂಡೋಣ. ನಮ್ಮ ಶರೀರ, ಮನಸ್ಸು, ನಮ್ಮ ಭಾವನೆಯನ್ನು ಸಮೃದ್ಧವಾಗಿ ಚೆನ್ನಾಗಿ ಮಾಡೋಣ ಅನ್ನುವ ದೃಷ್ಟಿಕೋನದಿಂದ ವಿಶ್ವ ಯೋಗ ದಿನಾಚರಣಾ ಟ್ರಸ್ಟ್ ದೊಡ್ಡಬಳ್ಳಾಪುರ ವತಿಯಿಂದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ಹಿರಿಯರು, ಮಕ್ಕಳು, ಯುವಕರು, ಹೆಣ್ಣು ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಸರಳವಾಗಿ ಮಾಡುವಂತಹ ಪದ್ಧತಿಯನ್ನೇ, ಆಸನಗಳನ್ನೇ, ಪ್ರಾಣಾಯಾಮಗಳನ್ನೇ ಮಾಡುವಂತಹ ಕಾರ್ಯಕ್ರಮ ಇದಾಗಿದೆ. ಎಲ್ಲರಿಗೂ ಕೂಡ ನಾವು ಈ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ.